ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಂತಹ 7 ಕೋಟಿ 11 ಲಕ್ಷ ಹಣ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರೋಡೆಗೆ ಬಳಸಿದ್ದಂತಹ ಕಾರು ತಿರುಪತಿಯಲ್ಲಿ ಪತ್ತೆಯಾಗಿದೆ. ತಿರುಪತಿಯಲ್ಲಿ ದರೋಡೆಗೆ ಬಳಸಿದ್ದಂತಹ ಇನೋವಾ ಕಾರ್ ಪತ್ತೆಯಾಗಿದೆ. ಅದನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ ಪೊಲೀಸರು. ರಾಬರಿಗೆ ಬಳಸಿದ್ದಂತಹ ಕಾರನ್ನ ಬಿಟ್ಟು ಹೋಗಿದೆ ಗ್ಯಾಂಗ್. ಕಾರನ್ನ ವಶಕ್ಕೆ ಪಡೆದು ಪೊಲೀಸರು ಸದ್ಯ ತನಿಖೆಯನ್ನ ಮುಂದುವರೆಸಿದ್ದಾರೆ. ಆಂಧ್ರದಲ್ಲಿ ಇಬ್ಬರನ್ನ ಶಂಕೆಯ ಮೇಲೆ ವಿಚಾರಣೆ ಮಾಡುವಂತಹ ಕೆಲಸವೂ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಕಾರ್ ಪತ್ತೆಯಾಗಿದೆ, ಆದ್ರೆ ದರೋಡೆಕೋರರ ಬಗ್ಗೆ ಇನ್ನೂ ಸುಳಿವಿಲ್ಲ. ಇಬ್ಬರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇತ್ತು. ಅವ್ರ ಕತೆ ಏನಾಯ್ತು? ಸದ್ಯದ ಲೇಟೆಸ್ಟ್ ಅಪ್ಡೇಟ್ ಏನು ಚಂದ್ರಶೇಖರ್? ಖಂಡಿತವಾಗಿಯೂ ವಿದ್ಯಾ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಿತ್ತೂರು ಮತ್ತೆ ತಿರುಪತಿಯಲ್ಲಿ ಕಾರ್ಯಾಚರಣೆ ನಡೆಸಿದಂತಹ ಸಿಸಿಬಿ ಜೊತೆಗೆ ಜಯನಗರ ಮತ್ತೆ ಗಿರಿನಗರ ಪೊಲೀಸರ ಟೀಮ್ ಏನಿದೆ, ಈ ಒಂದು ಟೀಮ್ ಸಾಕಷ್ಟು ಕ್ಷಿಪ್ರ ಕಾರ್ಯಾಚರಣೆ ಮಾಡಿದೆ ಅಂತಾನೆ ಹೇಳ್ಬೋದು. ಒಂದು ಕಾರನ್ನ ಬಿಟ್ಟು ಎಸ್ಕೇಪ್ ಆದ್ರೆ ಆ ಆರೋಪಿಗಳು ಇಬ್ಬರು ಆರೋಪಿಗಳು ಈಗ ವಶಕ್ಕೆ ಪಡೆದಿರುವಂತಹದ್ದು. ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದು ಈಗ ಬೆಂಗಳೂರಿಗೆ ಕರೆತರ್ತಾ ಇರುವಂತಹದ್ದು. ಇನ್ನು ಅದನ್ನ ಹೊರತುಪಡಿಸಿದ್ರೆ ಇಲ್ಲಿ ಏನು ವಿಚಾರಣೆ ನಡೆಸ್ತಾ ಇರುವಂತಹ ನಿನ್ನೆ ವಶಕ್ಕೆ ಪಡೆದಿರುವಂತಹ ಏನು ಒಂದು ವೆಹಿಕಲ್ ನ ಡ್ರೈವರ್ ಯಾರಿದ್ದಾರೆ, ಜೊತೆಗೆ ಸಿಬ್ಬಂದಿ ಯಾರಿದ್ದಾರೆ, ಅವ್ರನ್ನ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ. ಅವ್ರಿಗೆ ಯಾರಾದ್ರೂ ಈ ಒಂದು ಪ್ರಕರಣದಲ್ಲಿ ಲಿಂಕ್ ಇದೆಯಾ ಅನ್ನುವಂತ ವಿಚಾರವಾಗಿ ಸಾಕಷ್ಟು ತೀವ್ರ ವಿಚಾರಣೆ ನಡೆಸ್ತಾ ಇರುವಂತಹದ್ದು. 4 ಜನರ ಪೈಕಿ ಯಾರಿಗಾದ್ರೂ ಒಬ್ಬರಿಗೆ ಏನು ಒಂದು ಲಿಂಕ್ ಇರುತ್ತೆ ಅನ್ನುವಂತ ಅನುಮಾನವನ್ನ ಸದ್ಯಕ್ಕೆ ಪೊಲೀಸರು ವ್ಯಕ್ತಪಡಿಸಿ ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇರುವಂತಹದ್ದು. ಅವರ ಕೆಲವೊಂದು ಫೋನ್ ಮಾತ್ರ ಕಸಿದುಕೊಂಡು ಆರೋಪಿಗಳು ಹೋದ್ರೆ, ಇನ್ನು ಕೆಲವೊಬ್ಬರ ಫೋನ್ ಬಿಟ್ಟೋಗಿರ್ತಾರೆ. ಆ ಒಂದು ಫೋನ್ಗಳನ್ನು ಕೂಡ ಸಾಕಷ್ಟು ತೀವ್ರವಾಗಿ ಪರಿಶೀಲನೆ ಮಾಡ್ತಾ ಇರುವಂತಹದ್ದು. ಈ ಹಿಂದೆ ಅಂದ್ರೆ ಕಳೆದ 1 ತಿಂಗಳಿಂದ ಯಾವೆಲ್ಲ ಫೋಟೋಸ್ ಡಿಲೀಟ್ ಆಗಿದಾವೆ, ಯಾವೆಲ್ಲ ಫೋಟೋಸ್ ಇವರು ತೆಗೆದಿದ್ದಾರೆ, ಜೊತೆಗೆ ಈ ಒಂದು ವಾಹನದ ಮಾಹಿತಿ ರಾಬರ್ಸ್ಗೆ ಹೆಂಗ್ ಗೊತ್ತಾಗುತ್ತೆ, ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಾದ್ರೆ ಯಾವ ಮಾಹಿತಿಯನ್ನ ಇವರು ಪಾಸ್ ಮಾಡಿರ್ಬೋದು ಅನ್ನುವಂತಹ ವಿಚಾರವಾಗಿ ಇವರನ್ನ ತನಿಖೆ ಮಾಡ್ತಾ ಇರೋದು ಒಂದು ದಿಕ್ಕಾದ್ರೆ, ಇನ್ನೊಂದು ದಿಕ್ಕಲ್ಲಿ ಏನೋ ಹಣ ಎಲ್ಲಿ ಹೋಯ್ತು, ಈಗ 7 ಕೋಟಿ 11 ಲಕ್ಷ ರಾಬರಿ ಮಾಡಿದಂತ ಹಣವನ್ನ ಎಲ್ಲಿ ಇಟ್ಟಿದ್ದಾರೆ ಆರೋಪಿಗಳು ತಿರುಪತಿಯ ಸಮೀಪದಲ್ಲಿ ಸಿಕ್ಕಾಕೊಂಡ್ರೆ ಒಂದು ಕಾರ್ ಕೂಡ, ಅಂದ್ರೆ ಕೃತ್ಯಕ್ಕೆ ಬಳಸಿದ ಇನೋವಾ ಕಾರ್ ಕೂಡ ಈಗಾಗಲೇ ಸಿಕ್ಕಾಕೊಂಡಿದೆ. ಆದ್ರೆ ಅದರಲ್ಲಿ ಎಲ್ಲೂ ಕೂಡ ಹಣದ ಜಾಡು ಪತ್ತೆ ಆಗಿಲ್ಲ. ಹಾಗಾದ್ರೆ ಹಣವನ್ನ ಎಲ್ಲಿ ಈ ಆರೋಪಿಗಳು ಇಟ್ಟಿದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲೂ ಕೂಡ ಸದ್ಯಕ್ಕೆ ಇವಾಗ ಪೊಲೀಸರು ಒಂದು ತನಿಖೆಯನ್ನ ಮುಂದುವರಿಸಿರುವಂತಹದ್ದು. ಹೊಸಕೋಟೆ, ಮಾಲೂರು ಜೊತೆಗೆ ಏನು ಔಟ್ಸ್ಕಟ್ಸ್ ಅಲ್ಲಿ ಸಾಕಷ್ಟು ತೀವ್ರ ವಿಚಾರಣೆ ಜೊತೆ ತನಿಖೆಯನ್ನ ಮಾಡ್ತಾ ಇರುವಂತಹದ್ದು. ವಿದ್ಯಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.